ಚಿನ್ನದ ನಾಡು ಕೋಲಾರ ಜಿಲ್ಲೆಗೆ ಕೀರ್ತಿ ತಂದ ಕೋಲಾರ ತಾಲೂಕಿನ ಇರಗಸಂದ್ರ ಗ್ರಾಮದ ಸೋಮಣ್ಣನವರ ಕುಟುಂಬದ ಶ್ರೀಮತಿ ಸುಶೀಲಮ್ಮ ಮತ್ತು ರೈತ ಆನಂದ್ರವರ ಮಗನಾದ ಎ ಮಧುರವರು 2025-2026ನೇ ಸಾಲಿನ ಯುಪಿಎಸ್ಸಿ ಪರೀಕ್ಷೆಯಲ್ಲಿ 436ನೇ ರ್ಯಾಂಕ್ನಲ್ಲಿ ಉತ್ತೀರ್ಣರಾಗಿರುವುದಕ್ಕೆ ಮುಳಬಾಗಿಲು ತಾಲೂಕಿನ ಗೊಲ್ಲಹಳ್ಳಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರು, ಜೆಡಿಎಸ್ ಮುಖಂಡರು, ಗೊಲ್ಲಹಳ್ಳಿ ಜಗದೀಶ್ ರವರ ನೇತೃತ್ವದಲ್ಲಿ ಮತ್ತು ಡಿಸಿಸಿ ಬ್ಯಾಂಕ್ ನಿರ್ದೇಶಕರು ನಲ್ಲೂರು ರಘುಪತಿ ರೆಡ್ಡಿ, ಕೆಪಿಟಿಸಿಎಲ್ ಸುನೀಲ್ ಮತ್ತು ಹಿತೈಷಿಗಳಿಂದ ಸನ್ಮಾನಿಸಿ ಗೌರವಿಸಲಾಯಿತು. ನಮ್ಮ ಕೋಲಾರ ಜಿಲ್ಲೆ ಮತ್ತು ಕೋಲಾರ ತಾಲೂಕಿನ ಇರಗಸಂದ್ರ ಗ್ರಾಮದ ನಮ್ಮ ಆನಂದ ಅಣ್ಣನವರ ಮಗ ಮಧುರವರು ಮೊದಲು ಏನು IRS 568ನೇ ರ್ಯಾಂಕ್ ಪಡೆದು 544ನೇ ರ್ಯಾಂಕ್ ಪಡೆದು ಮನಸ್ಸಿನಲ್ಲಿ ಒಂದು ಛಲ ಇದ್ದರೆ ಏನು ಬೇಕಾದರೂ ಸಾಧನೆ ಮಾಡೋದು ಅನ್ನೋದಕ್ಕೆ ಒಂದು ನಿದರ್ಶನ. ಕಾರಣ ಏನಂತಂದರೆ IAS ಆಗಲೇಬೇಕು ಅನ್ನೋವಂಥ ಛಲ ಏನು ಅವ್ರ ಮನಸ್ಸಲ್ಲಿ ಬೇರೂರಿತ್ತು, ಅದನ್ನು IRS ಆದರೂ ಸಹ ಅಲ್ಲಿ ಒಂದು ತರಬೇತಿ ಪಡೆದು ರಜೆ ತಗೊಂಡು ಮತ್ತೆ ಇವತ್ತು IAS ಉತ್ತೀರ್ಣರಾಗಿ ನಮ್ಮ ಜಿಲ್ಲೆಗೆ ಒಂದು ಕೀರ್ತಿ ತಂದುಕೊಟ್ಟಿದ್ದಾರೆ. ನಿಜವಾಗಲೂ ಈ ರೀತಿಯ ಒಂದು ವಿದ್ಯಾಭ್ಯಾಸದಲ್ಲಿ ನಮ್ಮ ರೈತರ ಮಕ್ಕಳು ಮುಂದೆ ಬಂದರೆ ರೈತರ ಒಂದು ಕುಟುಂಬಗಳಿಗೆ ಭಾಳ ನೆರವಾಗುತ್ತೆ. ರೈತರ ಕಷ್ಟ ಸುಖ ಅವರಿಗೆ ಅರಿವಾಗಿರುತ್ತೆ. ಯಾವ ರೀತಿ ಆಡಳಿತದಲ್ಲಿ ರೈತ ಪರವಾಗಿರ್ತಕ್ಕಂಥ ನಿಲುವುಗಳನ್ನು ತಗೋಬೇಕು ಅನ್ನೋದ್ರ ಬಗ್ಗೆ ಭಾಳ ಒಂದು ಮುಖ್ಯ ಪಾತ್ರ ವಹಿಸ್ತಕ್ಕಂಥ ಏನು IAS ಅಧಿಕಾರಿಗಳಾಗಿರ್ತಾರೆ ಅವರೇ ಮುಖ್ಯ ಪಾತ್ರವನ್ನು ವಹಿಸ್ತಾ ಇರ್ತಾರೆ. ಆದ್ದರಿಂದ ಇಂಥ ಒಂದು ಇದರಲ್ಲಿ ಎಲ್ಲ ಮಕ್ಕಳಲ್ಲಿ ನಾವು ಮನವಿ ಮಾಡ್ತಕ್ಕಂಥದ್ದೊಂದೇ, ಪೋಷಕರು ಏನು ತಮ್ಮ ಮೇಲೆ ಒಂದು ಭರವಸೆ ಇಟ್ಟು ನಿಮ್ಮನ್ನ ವಿದ್ಯಾಭ್ಯಾಸಕ್ಕೆ ಕಳಿಸ್ತಾರೆ. ಇವತ್ತು ವ್ಯವಸಾಯ ಯಾವ ರೀತಿ ಇದೆ ಅಂತಕ್ಕಂಥ ತಮ್ಮೆಲ್ಲರಿಗೂ ಗೊತ್ತಾಗ್ತಾ ಇದೆ. ಇವತ್ತು ವ್ಯವ ಪ್ಲಸ್ ವ್ಯವಸಾಯ ಅಂತಾಗಿದೆ. ಏನೇ ಮಾಡಿದ್ರು ರೈತರು ವ್ಯವಸಾಯದಲ್ಲಿ ಮುಂದೆ ಬರೋಕ್ಕಾಗ್ತಾ ಇಲ್ಲ. ಅದರಿಂದ ವಿದ್ಯಾಭ್ಯಾಸ ಒಂದೇ ಇದು ಒಂದು ಮಾರ್ಗದರ್ಶನ. ನಮ್ಮ ಆರ್ಥಿಕ ಮಟ್ಟ ಇವತ್ತು ಸಾಮಾಜಿಕ ಮಟ್ಟವನ್ನು ಸುಧಾರಣೆ ಮಾಡೋದಕ್ಕೆ ಅನ್ನೋದನ್ನು ಮನಗೊಂಡು ಇವತ್ತು ನಮ್ಮ ಮಧು ಅವರು ಇಡೀ ಜಿಲ್ಲೆಗೆ ಕೀರ್ತಿ ತಂದು ಕೊಟ್ಟಿದ್ದಾರೆ. ಹೋದ ಬಾರಿ ನಮ್ಮ ಮುಳಬಾಗಿಲು ತಾಲೂಕಿನಿಂದನೇ ಒಬ್ಬ ನಮ್ಮ ನಾರಾಯಣಪ್ಪನವ್ರ ಮಗ IAS ಮುಗಿಸಿದ್ರು. ಅದಕ್ಕೆ ಮುಂಚೆ ಇಲ್ಲಿ ನಮ್ಮ ಕೆಂಬೋಡಿ ಹೆಣ್ಣು ಮಗಳು ಕನ್ನಡದಲ್ಲಿ ನಂದಿನಿ ಒಳ್ಳೆಯ ಒಂದು ರ್ಯಾಂಕ್ ಪಡೆದು ನಮ್ಮ ಜಿಲ್ಲೆಗೆ ಕೀರ್ತಿ ತಂದಿದ್ದಾರೆ. ಅದೇ ರೀತಿ ಎಲ್ಲ ಮಕ್ಕಳು ಇವರ ಒಂದು ಹಾದಿನಲ್ಲಿ ಸಾಗಬೇಕು ಅಂತ ಹೇಳ್ಬಿಟ್ಟು ಬಯಸ್ತಾ ಇವತ್ತು ಬಂದು ಅವರಿಗೆ ನಮ್ಮ ಸ್ನೇಹಿತರ ತಂಡ ನಾವೆಲ್ಲ ನಮ್ಮ ಜಗದೀಶು ನಾವೆಲ್ಲರೂ ತಂಡ ಎಲ್ಲ ಬಂದು ಅವರಿಗೆ ಒಂದು ಅಭಿನಂದನೆ ಸಲ್ಲಿಸಿದ್ವಿ. ಇನ್ನು ನಮ್ಮ ಜಿಲ್ಲೆಯ ಎಲ್ಲರೂ ಸಹ ನಮ್ಮ ಒಕ್ಕಲಿಗರ ಸಂಘದಿಂದ ಆಗ್ಬೋದು ಮತ್ತು ಎಲ್ಲ ಸಂಘ ಸಂಸ್ಥೆಗಳವರು ಎಲ್ಲ ರೈತ ವರ್ಗದವರು ಸಹ ಅವ್ರನ್ನ ಹೆಚ್ಚಿನ ರೀತಿಯಲ್ಲಿ ಸನ್ಮಾನ ಮಾಡಿ ಬೇರೆಯವರು ಈ ರೀತಿ ನಾವು ಸಾಧನೆ ಮಾಡಬೇಕು ಅನ್ನೋದಕ್ಕೆ ಸ್ಫೂರ್ತಿ ಆಗೋದಕ್ಕೆ ಒಂದು ದಾರಿ ಮಾಡಿಕೊಡ್ಬೇಕಂತ ಎಲ್ಲರಲ್ಲಿ ಮನವಿ ಮಾಡ್ತೇವೆ. ಇವತ್ತಿನ ದಿನ ನಮ್ಮ ಕೋಲಾರ ಜಿಲ್ಲೆಯ ಕೋಲಾರ ತಾಲೂಕಿನ ಇರಗಸಂದ್ರ ಗ್ರಾಮದಲ್ಲಿ ಇವತ್ತು ನಾವೆಲ್ಲ ಒಂದು ನಮ್ಮ ರಘುಪತಿ ರೆಡ್ಡಣ್ಣ, ಸುನೀಲು, ಪ್ರಸನ್ನ, ನಮ್ಮ ಉಮೇಶು, ಎಲ್ಲ ನಮ್ಮ ಚಿಕ್ಕವೆಂಕಟೇಗೌಡ, ಶ್ರೀಧರ್, ರವಿ ಎಲ್ಲ ನಮ್ಮ ತಂಡದವರು ಬಂದು ಇವತ್ತು ನಮ್ಮ ಮಧು ಅವರು ನಮ್ಮ ಮಾವನ ಮಗ, ನಮ್ಮ ಬಾಮೈದಾಗಿರ್ತಾರೆ. ಅವರು ಇವತ್ತು ನಮ್ಮ ಭಾರತ ದೇಶದಲ್ಲೇ 436ನೇ ರ್ಯಾಂಕು IAS ಇವತ್ತೇನು ಪಡೆದಿದ್ದಾರೋ ಅವರಿಗೆ ನಮ್ಮ ತಂಡದಿಂದ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಇವರ ಮಾರ್ಗದರ್ಶನ ಇನ್ನೂ ಸುಮಾರು ಜನಕ್ಕೆ ಇವರ ಆದರ್ಶವನ್ನು ಪಡೆದುಕೊಂಡು ರೈತರ ಮಕ್ಕಳು ಇವತ್ತು ಅವರು ತಂದೆಯವರು ಕಷ್ಟ ಬಿದ್ದು ಇವತ್ತು ಏನು ಓದಿಸಿದಾರೋ ಅದಕ್ಕೆ ಇವತ್ತು ಅವರ ತಂದೆ ತಾಯಿಗೆ ಇವತ್ತು ಒಳ್ಳೆಯ ಹೆಸರು ತಂದು ಕೊಟ್ಟು ಅವ್ರಿಗೆ ಒಳ್ಳೆಯ ಒಂದು ಇವತ್ತಾಗಿರ್ತಕ್ಕಂಥ ಖುಷಿ ಅವ್ರ ಜೀವನದಲ್ಲಿ ಯಾವತ್ತೂ ಆಗಿರಲ್ಲ. ಹೀಗೆ ಪ್ರತಿಯೊಂದು ಮಕ್ಕಳು ತಂದೆ ತಾಯಿಗೆ ನಮ್ಮ ಮಧು ಅವರು ಏನು ಇವತ್ತು ಅವರ ಆಸೆಯನ್ನು ನೆರವೇರಿಸಿ ತಂದೆ ತಾಯಿಗೆ ಏನು ಇವತ್ತು ಅವ್ರಿಗೆ ಒಂದು ಒಳ್ಳೆಯ ಕೀರ್ತಿ ತಂದು ಕೊಟ್ಟಿದ್ದಾರೋ, ನಮ್ಮ ಕೋಲಾರ ಜಿಲ್ಲೆಯಲ್ಲ ಕರ್ನಾಟಕ ರಾಜ್ಯದಲ್ಲೇ 4 ಜನ ಸೆಲೆಕ್ಟ್ ಆಗಿದ್ದಾರೆ. ಅಲ್ಲೇನಪ್ಪ 4 ಜನ ಕೋಲಾರಲ್ಲಿ 5 ಜನ ಇದಾಗಿದ್ದಾರೆ. ಅವರು ಎಲ್ಲರೂ ಅವ್ರ ಆದರ್ಶವನ್ನು ರೂಪಿಸ್ಕೊಂಡು ಇನ್ನು ಮಕ್ಕಳು ಸುಮಾರು ಇಂಥ IAS IPSಗಳಾಗಬೇಕು ಅಂತ ಹೇಳ್ಬಿಟ್ಟು ಕೂಡ ನಾವು ಅವ್ರನ್ನ ಇದು ಮಾಡಿಸ್ಕೊಂಡು ಪ್ರೋತ್ಸಾಹ ಕೊಟ್ಕೊಂಡು ಇದು ಮಾಡಲಿ ಅಂತ ಹೇಳ್ಬಿಟ್ಟು, ಮತ್ತು ನಾವು ನಮ್ಮ ಉಮೇಶ್ ಅವರು ಕೂಡ IRS ಆಗಿದ್ದಾಗ
ಏನಪ್ಪ ಹಿಂಗಾಗೋಯ್ತು ಅಂತ ಹೇಳ್ಬಿಟ್ಟು ನಮಗೆಷ್ಟು ಬೇಜಾರಾಗಿರ್ತದೋ ಆದರೂ ಕೂಡ ಅವರು ಇವತ್ತು ಆ ಒಂದು ಛಲ ಬಿಡದೆ ಏನು IAS ಮಾಡಿದಾರೋ ಇದನ್ನು ಎಲ್ಲರೂ ಆದರ್ಶ ತಗೊಂಡು ಇನ್ನೂ ಮಕ್ಕಳು ಇವ್ರಂಗೆ ಇನ್ನೂ ಬೆಳೆದು ಒಳ್ಳೇದಾಗಲಿ ಅಂತ ಹೇಳ್ಬಿಟ್ಟು ಕೂಡ ನಾವು ಭಾವಿಸ್ತಾ ನಮಗೆ ಒಂದು ಅವಕಾಶ ಕೊಡಬೇಕು. ನಮ್ಮ ಗ್ರಾಮ ಪಂಚಾಯತಿ ಇಚ್ಗೋಲಹಳ್ಳಿ ಗ್ರಾಮ ಪಂಚಾಯತಿ ನಾಚಳ್ಳಿ ವರದರಾಜ ಸ್ವಾಮಿ ದೇವಸ್ಥಾನ ನಾವು ಒಂದು ಕೋರಿಕೆ ಇದೆ. ಯಾವತ್ತೊಂದು ಡೇಟ್ ಕೊಡ್ತಾರೋ ದಯವಿಟ್ಟು ಅವತ್ತೊಂದು ಡೇಟ್ ಕೊಡಿ. ಅಲ್ಲಿ ಒಂದು ನಾವು ಚಿಕ್ಕದಾಗಿ ಪೂಜೆ ಇಟ್ಕೊಂಡು ನಿಮಗೆ ಒಂದು ನಾವು ನಮ್ಮ ಕಡೆಯಿಂದ ಒಂದು ಸನ್ಮಾನ ಮಾಡಬೇಕು ಅಂತ ಹೇಳ್ಬಿಟ್ಟು ಕೂಡ ನಾವು ಕೋರ್ಕೊಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ನಮ್ಮ ಅಭಿನಂದನೆಗಳಿಗೆ ನಮಗೆ ಕಾಲಾವಕಾಶ ಕೊಟ್ಟು ಇವತ್ತು ಇದು ಮಾಡಿದ್ದಕ್ಕೆ ಬರಮಾಡ್ಕೊಂಡಿದ್ದಕ್ಕೆ ಎಲ್ರಿಗೂ ಅಭಿನಂದನೆ ಸಲ್ಲಿಸ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಜಿಲ್ಲೆಯ ಕೋಲಾರ ತಾಲೂಕಿನ ಎ ಮಧು ಅವರು UPSCಯಲ್ಲಿ 436ನೇ ರ್ಯಾಂಕ್ ಪಡೆದು ನಮ್ಮ ಜಿಲ್ಲೆಗೆ ಒಂದು ಒಳ್ಳೆಯ ಗೌರವ ತಂದುಕೊಟ್ಟಿರ್ತಾರೆ. ಅದೇ ಥರ ಮುಂದಿನ ಅವರು ಒಳ್ಳೆಯ ಹುದ್ದೆ ಪಡೆದುಕೊಂಡು ನಮ್ಮ ಈಗ ಇರೋ ಸಮಸ್ಯೆಗಳು ಏನಂದರೆ ಎಲ್ಲ ಇಲಾಖೆಗಳ ಭ್ರಷ್ಟಾಚಾರ ಆಗಲಿ ಏನೇ ಆಗಲಿ ಈಗ ಬರೋ ಪೀಳಿಗೆ ಇವಾಗ ಬರ್ತಾರೋ ಇವರು UPSCಯಿಂದ ಸೆಲೆಕ್ಟ್ ಆಗಿರೋ ಅಂಥ ಪ್ರತಿಭಾವಂತ ಹುಡುಗರು ಕೆಲವು ಇಲಾಖೆಗಳಲ್ಲಿ ಸಿಕ್ಕಾಪಟ್ಟೆ ಏನೋ ಬೇಕು ಅದು ನಡೀತಾ ಇದೆ. ಅದನ್ನೆಲ್ಲ ತಡೆಗಟ್ಟು ಒಳ್ಳೆ ಅಧಿಕಾರ ಕೊಟ್ಟು ಜನಗಳಿಗೆ ಸಮಸ್ಯೆಗಳಿದ್ದಾವೆ, ಎಲ್ಲ ಸಮಸ್ಯೆಗಳು ಅವರಿಗೆ ಅವರು ತಿಳಿದುಕೊಂಡ್ರೆ ಏನು ಬೇಕೋ ಮಾಡ್ಬೋದು ಅಂಥ ಇಲಾಖೆಗಳಿಗೆಲ್ಲ ಒಳ್ಳೆ ಪೋಸ್ಟ್ಗೆ ಹೋಗ್ತಾರೆ. ಅದು ರಾಜಕೀಯ ಕೆಲವು ಒಳ್ಳೆ ಇವ್ರ ಹತ್ರ ಎಲ್ಲ ಕೆಲಸ ಮಾಡ್ತಾರೆ. ಅದನ್ನೆಲ್ಲ ತಿಳಿದುಕೊಂಡು ಒಳ್ಳೆ ಇದು ಮಾಡಬೇಕಂತ ನಮ್ಮ ತಂಡದಿಂದ ಅವರಿಗೆ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತೀವಿ. ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ಈ ಒಂದು ವಿಶಸ್ಗೆ ತುಂಬಾ ಥ್ಯಾಂಕ್ಸ್. ಈ ಥರ ಸನ್ಮಾನಗಳು ನಮ್ಮ ಮೇಲಿನ ಜವಾಬ್ದಾರಿಗಳನ್ನ ಹೆಚ್ಚು ಮಾಡುತ್ತೆ. ಖಂಡಿತವಾಗಿ ತುಂಬ ಸಲ ಕೃಷಿ ಬಗ್ಗೆ ಆಗಿರಲಿ ಮತ್ತು ಕರಪ್ಷನ್ ಬಗ್ಗೆ ಆಗಲಿ ಮೆನ್ಷನ್ ಮಾಡ್ತಿದ್ರು. ಸೊ ನನಗೆ UPSC ಮಾಡಬೇಕನ್ನೋ ಒಂದು ಮೂಲ ಉದ್ದೇಶ ಅದೇ ಇತ್ತು. ಸೊ ನಮ್ಮ ಸಮಾಜದಲ್ಲಿ ತುಂಬಾ ತೊಂದರೆಗಳಿದೆ. ನಾನು ಒಂದು ಕೋಲಾರ ಭಾಗದಿಂದ ಬಂದಿರೋನು. ಸೊ ಕೋಲಾರದಲ್ಲಿ ಯಾವುದೇ ಶಾಶ್ವತ ನೀರಾವರಿ ಇಲ್ಲ ಅಂದರೂ ಕೂಡ ಇಡೀ ದೇಶಕ್ಕೆ ತರಕಾರಿ ಬೆಳೆಯೋದ್ರಲ್ಲಾಗಿರಲಿ ಸಿಲ್ಕಲ್ಲಾಗಿರಲಿ ಮುಂದಿದ್ದಾರೆ. ಸೊ ಅದೇ ಹೇಳುತ್ತೆ ಕೋಲಾರದ ಜನರು ಎಷ್ಟೊಂದು ಶ್ರಮಜೀವಿಗಳಂತ. ಆ ಒಂದು ಶ್ರಮಜೀವಿಗಳು ನಮ್ಮ ಜೀನ್ಸಲ್ಲೇ ಬಂದ್ಬಿಟ್ಟಿರುತ್ತೆ. ಮಕ್ಕಳಲ್ಲೂ ಕೂಡ ಅಷ್ಟೇ, ರೈತರ ಮಕ್ಕಳು ಕೂಡ ಅಷ್ಟೇ ಶ್ರಮಜೀವಿಗಳಿರ್ತಾರೆ. ಸೊ ಅದೇ ಒಂದು ಒಂದು ಎಕ್ಸಾಂಪಲ್ಲು. ಸೊ ಇವಾಗ 5 ರ್ಯಾಂಕ್ಸ್ ಏನು ಬಂದಿದೆ, ತುಂಬ ಜನ ಬ್ಯಾಕ್ಗ್ರೌಂಡು ಕೂಡ ಇದೇ ರೀತಿ ಇದೆ. ಅದು ಒಂದು ಉದಾಹರಣೆ ಅಂತಲೇ ಹೇಳ್ಬೋದು. ಇದೇ ರೀತಿ ಈ ಹಿಂದಿನ ವರ್ಷ ಕೂಡ ರ್ಯಾಂಕ್ಸ್ ಬಂದಿತ್ತು. ಸೊ ಇದೊಂದು ಬೆಸ್ಟ್ ಎಕ್ಸಾಂಪಲ್ ಕೋಲಾರದ ಜನಗಳ ಸಾಮರ್ಥ್ಯ ಎಷ್ಟಿದೆ ಅಂತ ಹೇಳೋದಕ್ಕೆ. ಸೊ ನನ್ನ ಬಗ್ಗೆ ಹೇಳೋದಾದರೆ ನನ್ನ ಪ್ರಿಪ್ರೇಷನ್ ಜರ್ನಿ, ನಾನು ಸ್ಕೂಲು ಕಾಲೇಜೆಲ್ಲ ಓದಿದ್ದೆ, ಅದರಲ್ಲೆಲ್ಲ ಆವ್ರೇಜ್ ಸ್ಟೂಡೆಂಟ್ ಆಗಿದ್ದೆ. ಆದರೆ ಇದಕ್ಕೆ IAS ಮಾಡೋ ಅಂಥ ಕನಸು ಬಂದಿದೆ ಯಾವಾಗಂತಂದರೆ ನನಗೆ PUCಯಲ್ಲಿ MBBS ಸೀಟ್ ಮಿಸ್ ಆಗಿತ್ತು. ಅದಾದಮೇಲೆ ಮುಂದೆ ಏನು ಮಾಡ್ಬೋದು ಅಂತ ಆಲೋಚನೆ ಮಾಡಬೇಕಾದ್ರೆ IAS ಆಗ್ಬೋದು ಅಂತ. ಯಾಕಂತಂದರೆ ಆವಾಗ 2015-16 ಆ ಟೈಮಲ್ಲಿ DK ರವಿ ಸರು ನಮ್ಮ ಡಿಸ್ಟ್ರಿಕ್ಟ್ ಕಲೆಕ್ಟರ್ ಆಗಿದ್ದರು. ಆವಾಗ ನಮಗೊಂದು ಅರಿವಿತ್ತು, ಓಕೆ ಡಿಸ್ಟ್ರಿಕ್ಟ್ ಕಲೆಕ್ಟರ್ ಹೆಸರಾದರೂ ಗೊತ್ತಾಗಿತ್ತು ನಮಗೆ. ಸೊ ಅವಾಗ ಗೊತ್ತಾಯಿತು, ಓಕೆ ಒಂದು ಇಂಪ್ಯಾಕ್ಟ್ ಎಷ್ಟು ಕ್ರಿಯೇಟ್ ಮಾಡ್ಬೋದು ಒಬ್ಬ DC ಅನ್ನತ್ತ. ಸೊ ಅವಾಗ ಒಂದು ಸ್ವಲ್ಪ ಎಲ್ಲೋ ನನಗೆ ಆ ಒಂದು ಪೊಸಿಷನ್ ಬಗ್ಗೆ ಗೊತ್ತಾಯಿತು. ಸೊ ಆವಾಗ ನನ್ನ ಫ್ಯೂಚರ್ ಪ್ರಾಸ್ಪೆಕ್ಟ್ಸ್ ಏನು ಅಂತ ಆಲೋಚನೆ ಮಾಡಬೇಕಾದ್ರೆ ನನಗೆ IAS ಅನ್ನೋದು ಒಂದು ಆಪ್ಷನ್. ಯಂಗ್ ಏಜ್ಗೆ ಒಂದು ಒಳ್ಳೆ ಪೊಸಿಷನ್ಗೆ ಹೋಗ್ಬೋದು IAS ಆದರೆ ಅನ್ನೋದು ಇತ್ತು. ಮತ್ತು ನಾನು ಏನೇ ಮಾಡಿದ್ರು ಕೂಡ ಎಜುಕೇಷನಲ್ಲೇ ಮಾಡಬೇಕು, ಬೇರೆ ಇನ್ಯಾವುದೂ ನನಗೆ ಅಸೆಟ್ಸ್ ಅನ್ನೋದಿಲ್ಲ. ಓನ್ಲಿ ವಿದ್ಯೆನೇ ನನಗೆ ಒಂದು ಶಕ್ತಿ ಅನ್ನೋ ಥರ. ಸೊ ಆದ್ದರಿಂದ ಎಜುಕೇಷನಲ್ಲೇ ಬೆಸ್ಟ್ ಕೊಡಬೇಕಂತ ಡಿಸೈಡ್ ಮಾಡಿದೆ. ಕಷ್ಟಪಟ್ಟು ಓದಿದೆ. ಸೊ ನನಗೆ IAS ಮಾಡ್ಬೇಕಂದಾಗ ನಮ್ಮ ಪೇರೆಂಟ್ಸು ಅಷ್ಟೊಂದು ಬಿಲೀವ್ ಮಾಡಿಲ್ಲ. ಅಂತಂದರೆ ಒಬ್ಬ ಸಾಮಾನ್ಯ ಬ್ಯಾಕ್ಗ್ರೌಂಡ್ ಇರೋ ಅಂಥವ್ರು IAS ಆಗ್ತೀನಿ ಅಂತಂದರೆ ಹೆಂಗೆ ನಂಬಕ್ಕಾಗುತ್ತೆ? ಆಬ್ವಿಯಸ್ಲಿ ಎಲ್ಲ ಪೇರೆಂಟ್ಸ್ ಥರನೇ ಸ್ವಲ್ಪ ಭಯಪಟ್ಟರು. ಬಟ್ ಆದರೆ ನಾನು ಪ್ರಿಲಿಮ್ಸು ಮೇನ್ಸು ಪಾಸ್ ಮಾಡಿದಾಗ ಅವರ ಸಪೋರ್ಟ್ ಹಂಗೆ ಇತ್ತು. ಮತ್ತೆ ಫೇಲ್ಯೂರ್ ಆದಾಗೂ ಕೂಡ 2 ಸಲ ಇಂಟರ್ವ್ಯೂಗೆ ಹೋದಾಗ ಫೇಲ್ ಆದೆ. ಆದರೂ ಕೂಡ ಅವ್ರ ಸಪೋರ್ಟ್ ಹಂಗೆ ಕಂಟಿನ್ಯೂ ಆಯಿತು. ನೀನು ಎಷ್ಟೇ ಅಟೆಂಪ್ಟ್ ಮಾಡು ಪರವಾಗಿಲ್ಲ, ಸಪೋರ್ಟ್ ಮಾಡ್ತೀರಿ ಅಂತ ಹೇಳ್ತಿದ್ರು. ಸೊ ಅದರಿಂದ ನಾನು ಅವ್ರಿಗೆ ತುಂಬ ಸಪೋರ್ಟಿವ್ ಆಗಿರ್ತೀನಿ. ಅದ್ರ ಜೊತೆಗೆ ನಮ್ಮ ಮಾವ ಉಮೇಶ್ ಅವರು ಕೂಡ ನಾನು ತುಂಬಾ ಸಪೋರ್ಟಿವ್ ಆಗಿದ್ದರು. ಯಾಕಂತಂದರೆ ಇವಾಗ ನಮ್ಮ ಓನ್ ಫ್ಯಾಮಿಲಿ ತಂದೆ ತಾಯಿ ನಂಬೋದು ಬೇರೆ, ಬಟ್ ಬೇರೆಯವ್ರು ನಂಬೋದು ಬೇರೆ. ಓಕೆ ಅಂತಂದರೆ ಎಕ್ಸ್ಟೆಂಡೆಡ್ ಫ್ಯಾಮಿಲಿ ಮೆಂಬರ್ಸು ಇನ್ನೊಬ್ಬರ ಮೇಲೆ ನಂಬಿಕೆ ಇಡಬೇಕಂದ್ರೆ ತುಂಬ ಕಷ್ಟ. ಆದರೂ ಕೂಡ ನನಗೆ ಕಾನ್ಸ್ಟೆಂಟಾಗಿ ಯಾವಾಗಲೂ ರೆಗ್ಯುಲರಾಗಿ ಮಾತಾಡಿಸ್ತಾ, ನನಗೆ ಟೈಮ್ ವೇಸ್ಟ್ ಆಗಬಾರ್ದು ಅಂತ ಫೋನು ಜಾಸ್ತಿ ಮಾಡ್ತಿರ್ಲಿಲ್ಲ. ಸೊ ಅದರಿಂದ ಉಮೇಶಣ್ಣ ಕೂಡ ನಾನು ತುಂಬಾ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಮತ್ತು ಈ ಒಂದು ಪೊಸಿಷನ್ ನನಗೇನು ಸಿಕ್ಕಿದೆ ಇದು ಒಂದು ಶುರು ಅಷ್ಟೇ, ಒಂದು ಬಿಗಿನಿಂಗ್ ಅಷ್ಟೇ. ಸೊ ಈ ಪೊಸಿಷನ್ ಯೂಸ್ ಮಾಡಿ ನಾನೇನು ಯಾವ ರೀತಿ ನನ್ನ ಒಂದು ಆಸೆಗಳನ್ನ ಈಡೇರಿಸ್ಕೊಳ್ತೀನಿ ಅನ್ನೋದು ಇಂಪಾರ್ಟೆಂಟು. ಅಂತಂದರೆ ನಮ್ಮ ಪರ್ಪಸ್ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ನಾನು ರೂರಲ್ ಬ್ಯಾಕ್ಗ್ರೌಂಡಿಂದ ಬಂದಿದ್ದೀನಿ, ಗೌರ್ಮೆಂಟ್ ಸ್ಕೂಲಲ್ಲಿ ಓದಿದ್ದೀನಿ. ಈ ಒಂದು ಹಿನ್ನೆಲೆ ಡೆಫಿನೆಟ್ಲಿ ನಾನು ಈ ಹಿನ್ನೆಲೆನ ಮರೆಯೋದಕ್ಕೆ ಬಿಡೋದೇ ಇರಲ್ಲ.
ಸೊ ಈ ಒಂದು ಕ್ವಾಲಿಟೀಸ್ ನನಗೆ ಮುಂದೆ ಫ್ಯೂಚರಲ್ಲಿ ವರ್ಕ್ ಮಾಡೋವಾಗೂ ಕೂಡ ಬೇಕಾಗುತ್ತೆ. ಸೊ ನಾನೇನು ಅನ್ಕೊಂಡಿದ್ದೀನಿ, ಲೈಕ್ ಸೋಷಿಯಲ್ ಸರ್ವಿಸ್ ಅಥವಾ ಒಂದು ಸಮಾಜದಲ್ಲಿ ಒಂದು ವಿಸಿಬಲ್ ಡಿಫ್ರೆನ್ಸಸ್ ಏನು ತರಬೇಕು ಎಜುಕೇಷನ್ ಸೆಕ್ಟರಲ್ಲಿ, ಹೆಲ್ತ್ ಸೆಕ್ಟರಲ್ಲಿ ಮತ್ತು ಅಗ್ರಿಕಲ್ಚರಲ್ಲಿ ಖಂಡಿತವಾಗಿ ಮಾಡೇ ಮಾಡ್ತೀನಿ. ಸೊ ಫೈನಲ್ ಆಗಿ ಎಲ್ಲರೂ ಬಂದು ವಿಶ್ ಮಾಡೋದಕ್ಕೆ ತುಂಬಾ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ಲರಿಗೂ ನಮಸ್ಕಾರ. ಬಂದು ವಿಶಸ್ ಮಾಡಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಅವ್ರಿಗೆ. ನಾವು UPSC ಮಾಡಬೇಕು ಅಂತಂದಾಗ, ಸಿವಿಲ್ಸ್ ಮಾಡಬೇಕು ಅಂತಂದಾಗ ನಮ್ಗೆ ಅದ್ರ ಬಗ್ಗೆ ಗೊತ್ತೇ ಇಲ್ಲ. ಏನು ಸಿವಿಲ್ಸ್ ಅಂತ ಇದೇನಂತ ನಾವು ಹಿಂಗೆ ಸ್ವಲ್ಪ ನೆಗ್ಲೆಕ್ಟ್ ಮಾಡಿದ್ವಿ. ಫಸ್ಟ್ ಅಟೆಂಪ್ಟು ರೆಡಿ ಆಗದಿರೇ ಒಂದು ಅಟೆಂಪ್ಟು ಫಿಲಮ್ಸ್ ಮಾಡ್ದೆ. ಅದು ಒಂದು 4 ಮಾರ್ಕ್ಸು ಕಡಿಮೆ ಬಂತು. ಆವಾಗ ಎಲ್ಲೋ ಒಂದು ಕಡೆ ಡಿಸ್ಕಷನ್ ಮಾಡಿದಾಗ, ಇಲ್ಲ ಇವ್ನು ಮಾಡ್ತಾನೆ, ಧೈರ್ಯ ತುಂಬಿ ಕೋಚಿಂಗ್ ಕಳಿಸಿ, ಏನೇ ಆಗಲಿ ಕೋಚಿಂಗ್ ಕಳಿಸೋಣ ಅಂತ ಬೇಕಾದವರು ಹೇಳಿದಾಗ, ಮಧು ಅವರು ಇಲ್ಲ ನಾನು ಕೋಚಿಂಗ್ ಹೋಗೋದಿಲ್ಲ, ನಾನೇ ಸೆಲ್ಫ್ ಸ್ಟಡಿ ಆಗಿ ನಾನೇ ಮಾಡ್ತೀನಿ ಅಂತಂದಾಗ ನಮ್ಗೆ ಇನ್ನೂ ತುಂಬ ಖುಷಿ ಆಯಿತು. ಬಟ್ ಸತತವಾಗಿ 6ನೇ ಬಾರಿ 5ನೇ ಬಾರಿ ಸೆಲೆಕ್ಟ್ ಆದರು. ಬಟ್ ಅವನ ಶ್ರಮ ಜಾಸ್ತಿ ಇದೆ. ನಾವೇನೇ ಮಾಡಿರಲಿ ತುಂಬ ಶ್ರಮ ಇದೆ.